ಬಿಜೆಪಿಯವ್ರಿಗೂ ಮತ್ತೆ ಸಂವಿಧಾನಕ್ಕೂ ಏನ್ರಿ ಸ್ವಾಮಿ ಸಂಬಂಧ? ಏನ್ ಭಾಸ್ಕರ್, ಬಿಜೆಪಿಯವ್ರಿಗೂ ಸಂವಿಧಾನಕ್ಕೂ ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೆ ಸಂಬಂಧ ಕಲ್ಪಿಸ್ತಾ ಇದ್ದಾರೆ. ಸಡನ್ ಆಗಿ ಅವರ ಮೇಲೆ ಏನು ಮಸಿಮೆ ಎತ್ಕೊಂಡಿದ್ವಿ ಅದನ್ನ ತೊಳೆಯುವಂಥದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆಯನ್ನ ತಿರುಚಿ ಟ್ವಿಸ್ಟ್ ಮಾಡಿ ಜನಗಳಿಗೆ ತಪ್ಪು ಸಂದೇಶವನ್ನ ಕೊಡುವಂಥದಕ್ಕೆ ನಿರಂತರವಾಗಿ ಒಂದು 3-4 ದಿವಸ ಚರ್ಚೆಯಲ್ಲಿರಬೇಕು ಅನ್ನುವಂಥದ್ದು ಉದ್ದೇಶದಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾನು ಇವತ್ತದೆಲ್ಲ ನೋಡಿದೆ ಮೀಡಿಯಾದಲ್ಲಿ. ಅದೆಲ್ಲ ನಮ್ಮ ಕೇರ್ ಕಾನ್ಸ್ಟಿಟ್ಯೂನ್ಸಿ MLA ಶ್ರೀವತ್ಸವಕ್ಕೂ ಕಾನ್ಸ್ಟಿಟ್ಯೂಷನ್ಗೂ ಏನು ಸಂಬಂಧ? ಕಾನ್ಸ್ಟಿಟ್ಯೂಷನ್ನ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇರುವಂಥ ಒಂದು ಕೆಲಸಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಪ್ರತಿಭಟನೆ ಅಂತೆ. ರಿಸರ್ವೇಷನ್ ವಿರುದ್ಧ ಇರುವಂಥವ್ರು ನೀವು. ರಮಾ ಜೋಯಿಸ್ ಅಂತ ನಿಮ್ಮಲ್ಲಿ MP ಇದ್ರು, ಒಬ್ಬರು ರಿಟೈರ್ಡ್ ಜಡ್ಜು. 2008ರಲ್ಲೋ 2009ರಲ್ಲೂ ರಿಸರ್ವೇಷನ್ ವಿರುದ್ಧ ಅಪ್ಲಿಕೇಶನ್ ಹಾಕೊಂಡಿದ್ರು, PAL ಹಾಕೊಂಡಿದ್ರು ಸುಪ್ರೀಂ ಕೋರ್ಟಲ್ಲಿ. ರಿಸರ್ವೇಷನ್ ಸಾಕು, 10 ವರ್ಷ ಕೊಡಬೇಕು ಅಂತ ಇದ್ದಿದ್ದು. ಕಾನ್ಸ್ಟಿಟ್ಯೂಷನ್ ಬಂದಾಗ ರಿಸರ್ವೇಷನ್ ಬರೀ 10 ವರ್ಷಕ್ಕೆ ಮಾತ್ರ ಅಂತ ಇದ್ದಿದ್ದು, ಇನ್ನು 70 ವರ್ಷ ಆದರೂ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ತೆಗೆದಾಕಿ ಇದನ್ನ ಅಂತ ಕೋರ್ಟ್ಗೆ ಹೋಗಿದ್ದವ್ರು ಯಾರು? ರಮಾ ಜೋಯಿಸ್, ನಿಮ್ಮ ಪಕ್ಷದ ಬಹಳ ಪ್ರಮುಖವಾದಂಥ ರಿಟೈರ್ಡ್ ಜಡ್ಜು, ಸುಪ್ರೀಂ ಕೋರ್ಟ್ ಜಡ್ಜ್, ರಾಜ್ಯಸಭಾ ಮೆಂಬರು ಆಗಿದ್ದವರು, ಬಹಳ ಬುದ್ಧಿವಂತರು, ನಿಮ್ಮ ಪಕ್ಷದ ಬಹಳ ಬುದ್ಧಿವಂತರಾಗಿದ್ದವರು ಕೋರ್ಟ್ಗೆ ಹೋಗಿದ್ರು. ರಿಸರ್ವೇಷನ್ ವಿರುದ್ಧ ಇರುವಂಥವ್ರು, ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇರುವಂಥವ್ರು, ಅಂಬೇಡ್ಕರ್ ವಿರುದ್ಧ ಇರುವಂಥವ್ರು. ಪಾರ್ಲಿಮೆಂಟ್ಗಳಲ್ಲಿ ನೀವು ಅಸೆಂಬ್ಲಿಗಳಲ್ಲಿ ಚರ್ಚೆ ಮಾಡ್ತೀರಿ ಅಂಬೇಡ್ಕರ್ ಅನ್ನು ಸೋಲಿಸಿದ್ಯಾರೋ ಅಂತ. ನೋಡಿ, ಅಂಬೇಡ್ಕರ್ ಅವರು ಬರೆದಿರುವಂಥ ಪತ್ರ ಇಲ್ಲಿದೆ. 18/1/1952 ಇಸ್ವಿನಲ್ಲಿ ಅವ್ರ ಸ್ನೇಹಿತರಿಗೆ, ಕಮಲಾಕಾಂತ್ ಅಂತ ಅವ್ರ ಸ್ನೇಹಿತರಿಗೆ ಪತ್ರ ಬರೀತಾರೆ. 4 ಪುಟದ ಪತ್ರ, ಹ್ಯಾಂಡ್ ರೈಟಿಂಗಲ್ಲಿ ಬರೆದಿರುವಂಥದ್ದು ಪತ್ರ ಇದು. ಇದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಐ ಅಗ್ರಿ ವಿತ್ ಯುವರ್ ಅನಾಲಿಸಿಸ್. ಯಾರು? ರಮಾಕಾಂತ್ ಕಮಲಾಕಾಂತ್ ಅವರ ಅನಾಲಿಸಿಸ್ ಬಗ್ಗೆ ಬರೆದವರ ಪತ್ರನ. ಐ ಅಗ್ರಿ ವಿತ್ ಯುವರ್ ಅನಾಲಿಸಿಸ್ ಆಫ್ ಡೇಂಜರಸ್ ಆಟಿಟ್ಯೂಡ್ ಟುವರ್ಡ್ಸ್ ಅಸ್ ಅಂಡ್ ಟುವರ್ಡ್ಸ್ ಕಾಂಗ್ರೆಸ್ ವಿಚ್ ಈಸ್ ಮೂಟೆಡ್ ಬೈ ಜನಸಂಘ. ನನ್ನ ಸೋಲಿಗೆ ಯಾರು ಕಾರಣಕರ್ತರು ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಪ್ಲಾಟ್ ಟು ಡಿಫೀಟ್ ಮೀ ವಾಸ್ ಹ್ಯಾಚ್ಡ್ ಬೈ ಡಂಗೆ and Savarkar, who was informed by my promoter to partition Kashmir. ಕಾಶ್ಮೀರ್ನ ಪಾರ್ಟಿಷನ್ ಮಾಡಿರುವಂಥದ್ದು ಅವರಲ್ಲಿ ಆಕ್ರೋಶ ಇಟ್ಕೊಂಡು ನನ್ನ ಸೋಲಿಗೆ ಪ್ರಮುಖವಾದ ಕಾರಣಕರ್ತರಾಗಿದ್ದಂಥರು ಸಾವರ್ಕರ್. ವೀರ್ ಸಾವರ್ಕರ್ ಅಂತ ಬಿರುದು ಕೊಟ್ಟರಲ್ಲ, ಯಾರು ವೀರ್ ಅಂತ ಕೊಟ್ಟಿದ್ದು? ಅವರು. ಸಾವರ್ಕರ್ ಫೋಟೋ ಇಟ್ಕೊಂಡು ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ರಲ್ಲ, ಆ ಮನುಷ್ಯ ಅಂಬೇಡ್ಕರ್ ಅವರ ಸೋಲಿಗೆ ಕಾರಣ ಅಂತ ನಾವು ಹೇಳ್ತಾ ಇರೋದಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂಥ ಪತ್ರ ಇದು. 4 ಪುಟದ ಪತ್ರ ಇದು, 4 ಪೇಜ್. ಅವ್ರ ಸಿಗ್ನೇಚರ್ ಲಾಸ್ಟಲ್ಲಿದೆ ನೋಡಿ, ಕೈಯಲ್ಲಿ ಬರೆದಿರುವಂಥ ಪತ್ರ ಭಾಳ ಸ್ಪಷ್ಟವಾಗಿದೆ. ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಾ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತೀರಾ. ನಾಚಿಕೆ ಆಗಲ್ವ ನಿಮಗೆ? ಮಾನ ಮರ್ಯಾದೆ ಏನಾದರೂ ಇದೆಯಾ BJPಯವರಿಗೆ? ಅಧಿಕಾರಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀರಿ, ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ತೀರಿ. ಸಣ್ಣ ವಿಚಾರವನ್ನು ಕೈಗೆತ್ಕೊಂಡು ಬೇಕು ಅಂತ ರಾಜ್ಯ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡುವಂಥದ್ದಕ್ಕೆ ಪ್ರತಿದಿನ ನೀವು ಪ್ರೆಸ್ ಮೀಟ್ಗಳನ್ನು ಮಾಡಿ, ಪ್ರತಿದಿನ ನೀವು ಸುಳ್ಳು ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ, TV ಮಾಧ್ಯಮಗಳಲ್ಲಿ ಡಿಬೇಟ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು BJPಯವರು. ಭಾಳ ಸ್ಪಷ್ಟವಾಗಿ ನಾನು ಆಪಾದನೆ ಮಾಡ್ತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಇಲ್ಲದೇ ಇರೋ ಕತ್ಗಳೆಲ್ಲ ತಗೊಂಬತ್ತೀರಿ. ಆಯ್ತಪ್ಪ, ನೀವು ಶೆಡ್ಯೂಲ್ ಕ್ಯಾಸ್ಟ್ ಬಗ್ಗೆ, OBC ಬಗ್ಗೆ, ಮೈನಾರಿಟಿ ಬಗ್ಗೆ ಇಲ್ವೇ ಇಲ್ಲ ಬಿಡಿ. ದಯಮಾಡಿ ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ BJP ಮುಖಂಡರಿಗೆ. ನಿಮ್ಮಲ್ಲಿ ಟಾಪ್ 10 ಯೂನಿಯನ್ ಮಿನಿಸ್ಟರ್ಸ್ ಅವರಲ್ಲ, ಟಾಪ್ 10 ಅಂದರೆ ಮೊದಲನೇದು ನರೇಂದ್ರ ಮೋದಿಯವರು, ಎರಡನೇದು ಅಮಿತ್ ಶಾ, ಮೂರನೇದು ನಿತಿನ್ ಗಡ್ಕರಿ. ಪೋರ್ಟ್ಫೋಲಿಯೋ ಪ್ರಕಾರ ಟಾಪ್ 10 ಇದ್ದಾರಲ್ಲ. ಒಟ್ಟು 67 ಏನೋ ಮಂತ್ರಿಗಳಿದ್ದಾರೆ. 67 ಮಂತ್ರಿಗಳ ಪೈಕಿ 27 ಜನಕ್ಕೆ ನೀವು OBC ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆ ಕೊಟ್ಟಿದ್ದೀರಿ, ಮಂತ್ರಿ ಮಾಡಿದ್ದೀರಿ. ಅದನ್ನ ಎಲ್ಲ ಕಡೆನೂ ಕೊಚ್ಕೋತಾ ಇದ್ದೀರಾ. 27 ಮಂತ್ರಿಗಳನ್ನು ಮಾಡಿರುವಂಥ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್, OBCಯವರು ಎಲ್ಲರಿಗೂ ಒಬ್ಬರಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿಲ್ಲ. ಎಲ್ಲರೂ
ಸ್ಟೇಟ್ ಮಿನಿಸ್ಟ್ರು. ಟಾಪ್ 10 ಮಂತ್ರಿಗಳು, ಟಾಪ್ 10 ಮಂತ್ರಿಗಳು ಎಲ್ಲರೂ ಒಂದು ಜನಾಂಗಕ್ಕೆ ಸೇರಿದವರು, ಅಪ್ಪರ್ ಕಮ್ಯುನಿಟಿಗೆ ಸೇರಿದವರು. ನಾನು ಅವ್ರ ಹೆಸರನ್ನು ಓದ್ತೀನಿ, ಯಾವ ಕ್ಯಾಸ್ಟ್ ಅಂತ ಹೇಳಲ್ಲ. ಅಮಿತ್ ಶಾ 2 ಪ್ರಮುಖವಾದ ಪೋರ್ಟ್ಫೋಲಿಯೋ ಇಟ್ಕೊಂಡಾರೆ, ಹೋಮ್ ಮಿನಿಸ್ಟ್ರು, ಕೋಆಪರೇಷನ್. ನಿತಿನ್ ಗಡ್ಕರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. JP ನಡ್ಡಾ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಒಂದು, ಇನ್ನೊಂದು ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಎರಡೆರಡು ಪೋರ್ಟ್ಫೋಲಿಯೋ, 3 ಪೋರ್ಟ್ಫೋಲಿಯೋ. ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಬೇರೆ, ಕಾರ್ಪೊರೇಟ್ ಅಫೇರ್ಸ್ ಬೇರೆ. ಎಸ್ ಜೈಶಂಕರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು. ಪಿಯೂಷ್ ಗೋಯಲ್ ಕಾಮರ್ಸು ಮತ್ತು ಇಂಡಸ್ಟ್ರೀಸು. ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರು ಒಂದು, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ 2ನೇ ಪೋರ್ಟ್ಫೋಲಿಯೋ. ಅಶ್ವಿನಿ ವೈಷ್ಣವ್ 3 ಪೋರ್ಟ್ಫೋಲಿಯೋ, 4, ಒಂದು ರೈಲ್ವೇಸು, ಇನ್ನೊಂದು ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗು, ಇನ್ನೊಂದು IT ಸೆಕ್ಟರು, ಇನ್ನೊಂದು ಎಲೆಕ್ಟ್ರಾನಿಕ್ಸು. 4. ಚೌಹಾನ್ ಅಗ್ರಿಕಲ್ಚರ್ 1, ರೂರಲ್ ಡೆವಲಪ್ಮೆಂಟ್. ಮನೋಹರ್ ಲಾಲ್ ಖಟ್ಟರ್ ಹೌಸಿಂಗ್ 1, ಅರ್ಬನ್ ಅಫೇರ್ಸ್. ಇಲ್ಲಿ ಯಾಕೆ ನೀವು ಶೆಡ್ಯೂಲ್ಡ್ ಕ್ಯಾಸ್ಟ್ನವರು OBCನೋ ಮತ್ತು ಇನ್ಯಾರಿಗೂ ಕೊಡುವಂಥ ಕೆಲಸವನ್ನು ಮಾಡಿಲ್ಲ? ಟಾಪ್ 10 ಭಾಳ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ಎಲ್ಲ ಯಾರ ಕೈಯಲ್ಲಿದೆ? ದಲಿತರ ಬಗ್ಗೆ, ರಿಸರ್ವೇಷನ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಅಷ್ಟೊಂದು ಅಫೆಕ್ಷನು, ಲವ್ ಇರುವಂಥವ್ರು ನೀವು. ಇವ್ರು ಯಾರ್ಯಾರು ಕೊಡಬೇಕಾಯ್ತಲ್ಲ. ಇನ್ನೊಂದು ಹೇಳ್ತೀನಿ ನಿಜ ಸಂಗತಿಯನ್ನು, ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ, PMO ಆಫೀಸಲ್ಲಿ 112 IAS, ಸೀನಿಯರ್ IAS ಜಾಯಿಂಟ್ ಸೆಕ್ರೆಟರಿಗಳಿದ್ದಾರೆ. 112 IAS ಆಫೀಸರ್ಸ್ಗಳಿದ್ದಾರೆ, ಜಾಯಿಂಟ್ ಸೆಕ್ರೆಟರಿ ಲೆವೆಲ್. 112 ಜನನೂ ಒಂದೇ ಸಮುದಾಯಕ್ಕೆ ಸೇರಿದವರು. ಒಬ್ಬರು SC ಇಲ್ಲ, ಒಬ್ಬರು ST ಇಲ್ಲ, ಒಬ್ಬರು OBC ಇಲ್ಲ, ಮೈನಾರಿಟಿ ಇಲ್ವೇ ಇಲ್ಲ ಬಿಡಿ. ಇದಕ್ಕೆ ಉತ್ತರ ಕೊಡ್ರಿ BJPಯವರೇ. ಇಡೀ ದೇಶದಲ್ಲಿ 18-17 ರಾಜ್ಯಗಳಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. 7 ರಾಜ್ಯಗಳಲ್ಲಿ ಒಂದೇ ಸಮುದಾಯದವರು ಚೀಫ್ ಮಿನಿಸ್ಟರು. ಒಂದು ಕಡೆನೂ ಶೆಡ್ಯೂಲ್ಡ್ ಕ್ಯಾಸ್ಟ್ ಚೀಫ್ ಮಿನಿಸ್ಟರ್ ಇಲ್ಲ. ಕೊಡಿ, ಯಾಕೆ ಕೊಡ್ತಾ ಇಲ್ಲ? ಈ JP ನಡ್ಡಾ ಅನ್ನೋನು 2 ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಇಟ್ಕೊಳ್ಳೋದಲ್ಲದೆ ರಾಷ್ಟ್ರೀಯ BJP ಅಧ್ಯಕ್ಷ ಬೇರೆ, ರಾಷ್ಟ್ರೀಯ BJP ಅಧ್ಯಕ್ಷನು ಕೂಡ. ಅವನ ಬಾಯಲ್ಲಿ DK ಶಿವಕುಮಾರ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಅಂದ್ಬಿಟ್ರು ಅಂತ ಬಾಯಿ ಬಡ್ಕೊಳ್ಳೋದು. ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡುವಂಥದ್ದಕ್ಕೆ ಅಧಿಕಾರ ಇರುವಂಥದ್ದು ನಿಮ್ಮಲ್ಲಲ್ವೇನ್ರಿ? ನಾವು ಬಾಯಿ ಬಡ್ಕೊಂಡ್ರು ಮತ್ತೊಂದು ಇನ್ನೊಂದು ಅವು ಹೇಳದೇ ಇರೋದನ್ನ ತಿರ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಯಾವ ಕಾರಣಕ್ಕೂ ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಇಲ್ಲ ದೇಶದ ಸಂಪೂರ್ಣವಾಗಿ ಮುಳುಗಿಸ್ಬಿಡ್ತಾರೆ. ಸಿದ್ದರಾಮಯ್ಯನವ್ರ ವಿರುದ್ಧ ಶುರು ಮಾಡಿದ್ರು ಮೂಡಾಯಿಂದ.